ಪಹಲ್ಗಾಮ್ ಭೀಕರ ದಾಳಿಯ ನಂತರ ಅನೇಕ ಬದಲಾವಣೆ ಪಾಕಿಸ್ತಾನದಲ್ಲಾಗ್ತಾ ಇದೆ. ಕರ್ತಾರಪುರ ಕಾರಿಡಾರ್ನಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಿದೆ. ಏಪ್ರಿಲ್ 22ರಿಂದ ಸುಮಾರು 50% ಭಕ್ತರು ಕಮ್ಮಿಯಾಗಿದ್ದಾರೆ. ಹೆಂಗೋಗ್ತಾರೆ? ಭಯ ಅಲ್ವಾ? ಸಿಖ್ನ ಧರ್ಮಗುರು ಗುರುನಾನಕ್ ಅವರ ಸಮಾಧಿಯ ಸ್ಥಳ ಅದು. ಅಟ್ಟಾರಿ ವಾಘಾ ಬಾರ್ಡರ್ ಬಂದ್ ಆಗಿರುವ ಪರಿಣಾಮ 50% ಪ್ರವಾಸಿಗರ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಿದೆ. ಏಕಾಏಕಿ ಕರ್ತಾರ್ಪುರ ಕಾರಿಡಾರ್ ಭಕ್ತಾದಿಗಳ ಸಂಖ್ಯೆಯಲ್ಲಿ ಕುಸಿತ ಕಂಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಕರ್ತಾರ್ಪುರ ಪ್ರವೇಶಕ್ಕೆ ಸಮ್ಮತಿಯ ಒಪ್ಪಿದ್ದ ಉಭಯ ದೇಶಗಳು. ಪ್ರವೇಶಕ್ಕೆ ಅನುಮತಿ ಇದ್ರೂ ಕೂಡ ಭಕ್ತಾದಿಗಳ ಸಂಖ್ಯೆ ಭಾರಿ ಕುಸಿತ ಆಗಿದೆ. ನಿತ್ಯ 400ಕ್ಕೂ ಹೆಚ್ಚು ಭಕ್ತಾದಿಗಳಿಂದ ಕಾರಿಡಾರ್ಗೆ ಭೇಟಿಯನ್ನ ನೀಡಲಾಗ್ತಾ ಇತ್ತು. ಈಗ 200ಕ್ಕೆ ಇಳಿದಿರುವ ಭಕ್ತಾದಿಗಳ ಭೇಟಿಯ ಸಂಖ್ಯೆ. ಪ್ರತಿನಿತ್ಯ 400 ಜನ ಹೋಗ್ತಾ ಇದ್ರು. ಈಗ 50% ಕಡಿಮೆ, 200 ಜನ ಮಾತ್ರ ಹೋಗ್ತಾ ಇದ್ದಾರೆ. ಅದು ಕೂಡ ಪಹಲ್ಗಾಮ್ ದಾಳಿಯ ನಂತರ ಕರ್ತಾರ್ಪುರ ಕಾರಿಡಾರ್ನಲ್ಲಿ ಭಕ್ತಾದಿಗಳ ಕಾಣಿಸ್ತಾನೆ ಇಲ್ಲ. ಬಹಳ ಕಡಿಮೆ, ಒಂದು 200 ಜನ ಬರ್ತಾರೆ ಅಂತ ಹೇಳಿ ಲೆಕ್ಕ ಹಾಕಿದ್ದಾರೆ. ಏಪ್ರಿಲ್ 22ರಿಂದ ಸುಮಾರು 50% ಕಡಿಮೆ ಆಗಿದೆ ಭಕ್ತಾದಿಗಳ ಸಂಖ್ಯೆ. ಸಿಖ್ನ ಧರ್ಮಗುರು ಗುರುನಾನಕ್ ಅವರ ಸಮಾಧಿಯ ಸ್ಥಳ ಅದು. ಅಟ್ಟಾರಿ ವಾಘಾ ಬಾರ್ಡರ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಏಕಾಏಕಿ ಕರ್ತಾರ್ಪುರ ಕಾರಿಡಾರ್ ಭಕ್ತಾದಿಗಳ ಸಂಖ್ಯೆಯಲ್ಲಿ ಕುಸಿತ ಆಗಿರೋದಕ್ಕೆ ಕಾರಣನೇ ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಿರೋದು. ಕರ್ತಾರ್ಪುರ ಪ್ರವೇಶಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ರು ಎರಡೂ ದೇಶಗಳು ಕೂಡ, ಓಕೆ ಅಂತ ಹೇಳಿ ಪ್ರವೇಶಕ್ಕೆ ಅನುಮತಿ ಇದ್ರೂ ಕೂಡ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಿರೋದು ಆಶ್ಚರ್ಯ ಏನಲ್ಲ. ಒಂದ್ ಕಡೆ ಭಾರತದಲ್ಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ, ಪಾಕಿಸ್ತಾನದಲ್ಲೂ ಕೂಡ ಅಷ್ಟೇ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಉಗ್ರರು ಎಲ್ಲಿಂದ ಹೇಗೆ ದಾಳಿ ಮಾಡ್ತಾರೋ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರವಾಸಿಗರಿಗೆ, ಎಲ್ಲ ಭಕ್ತಾದಿಗಳಿಗೆ, ಆ ಪಾಕಿಸ್ತಾನದ ಬಾರ್ಡರ್ನಲ್ಲಿರುವಂಥ ಜನರಿಗೆ ಸಹಜವಾಗಿ ಒಂದು ರೀತಿಯಾದಂಥ ಭಯದ ವಾತಾವರಣ. ಈ ಕರ್ತಾರ್ಪುರ ಕಾರಿಡಾರ್ನಲ್ಲಿ ಪ್ರತಿನಿತ್ಯ 400ಕ್ಕಿಂತ ಒಂದು ಹೆಚ್ಚು ಜನ ಬರ್ತಾ ಇದ್ರು ಅಂತ ಒಂದು ಮಾಹಿತಿ ಇದೆ. ಸಿಖ್ಖರ ಗುರು ಗುರುನಾನಕ್ ಅವರ ಸಮಾಧಿ ಇದೆ ಅಲ್ಲಿ. ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ರು ಬಹಳಷ್ಟು ಸಂಖ್ಯೆಯಲ್ಲಿ ಜನ. ಆದರೆ ಈಗ 400 ಹೋಗಿ 200 ಜನ ಆಗಿದ್ದಾರೆ ಪ್ರತಿನಿತ್ಯ ಬರೋರ ಸಂಖ್ಯೆ. ಏಪ್ರಿಲ್ 22ರಿಂದ ಸುಮಾರು 50% ಭಕ್ತರು ಕಡಿಮೆ ಆಗಿದ್ದಾರೆ. ಅದಕ್ಕೆ ಕಾರಣ ಭಯ. ನಾಳೆ ಏನಾಗಲಿದೆಯೋ ಎಂಬುದು ಯಾರಿಗೂ ಗೊತ್ತಿಲ್ಲ. ಎರಡು ದೇಶಗಳು ಯುದ್ಧದ ಮೈದಾನದಲ್ಲಿ ಕದನಕ್ಕಿಳಿದಿವೆ. ಪಹಲ್ಗಾಮ್ ದಾಳಿಯ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧದಿಂದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಏನೂ ಸಿಗಲ್ಲ, ಇದು ಆಗದಂತೆ ನಾವೆಲ್ಲರೂ ತಡಿಬೇಕಾಗಿದೆ ಅಂತ ಫಾರೂಕ್ ಅಬ್ದುಲ್ಲಾ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ದಾಳಿ ಮಾಡಿದ ಹಾಗೂ ಅದಕ್ಕೆ ಪ್ರೇರಣೆ ನೀಡಿದವರನ್ನ ಹಿಡಿಯಿರಿ, ಈ ದಾಳಿಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ನೀಡಿ, ಯುದ್ಧ ಬೇಡ. ಜಮ್ಮು ಕಾಶ್ಮೀರದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಜೆಕೆಎನ್ಸಿ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ ಅವರು. ಮಾಜಿ ಮುಖ್ಯಮಂತ್ರಿಗಳು ಜಮ್ಮು ಕಾಶ್ಮೀರದ್ದು. ಪಹಲ್ಗಾಮ್ ದಾಳಿಯ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಈ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. यस, कुछ पता नहीं है कि कल क्या होगा. दोनों मुल्क आज लड़ाई के मैदान के लिए तैयारी कर रहे हैं. कोशिशें दुनिया में हो रही हैं कि ये न हो और कोई रास्ता निकाला जाए जिससे ये जो हुआ है इसको उन लोगों को पकड़ा जाए जिन्होंने किया है, और जो इनके चलाने वाले हैं उनको भी गिरफ्त में लिया जाए. अब कितना वो दुनिया कामयाब होगी इसको रोकने में, वो अल्लाह जानते हैं. कुछ पता नहीं है कि कल क्या होगा. दोनों मुल्क आज लड़ाई के मैदान के लिए तैयारी कर रहे हैं. कोशिशें दुनिया में हो रही हैं कि ये न हो
और कोई रास्ता निकाला जाए जिससे ये जो हुआ है इसको उन लोगों को पकड़ा जाए जिन्हें किया है, और जो इनके चलाने वाले हैं उनको भी गिरफ्त में लिया जाए। अब कितना वो दुनिया कामयाब होगी इसको रोकने में वो अल्लाह जानते हैं। ಎಸ್, ಇದು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮಾತು. ಅಂದರೆ ಪಹಲ್ಗಾಮ್ ದಾಳಿಯ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಹೇಳಿದ್ದಾರೆ, ಯುದ್ಧದಿಂದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಏನೂ ಸಿಗೋದಿಲ್ಲ, ಏನೂ ಲಾಭ ಇಲ್ಲ. ಇದು ಆಗದಂತೆ ನಾವೆಲ್ಲರೂ ತಡಿಬೇಕಾಗಿದೆ, ಯುದ್ಧ ಆಗದಂತೆ ನಾವೆಲ್ಲರೂ ತಡಿಬೇಕಾಗಿದೆ. ದಾಳಿ ಮಾಡಿದ ಹಾಗೂ ಅದಕ್ಕೆ ಪ್ರೇರಣೆ ನೀಡಿದವರನ್ನ ಹಿಡಿಬೇಕು. ಈ ದಾಳಿಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ನೀಡಿ ಯುದ್ಧ ಮಾತ್ರ ಬೇಡ ಅನ್ನೋ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರ ಪುತ್ರನೇ ಈಗ ಅಲ್ಲಿನ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾ ಅವರೇ ಮೊನ್ನೆ ನಮ್ಮ ಒಂದು ನಿರ್ಲಕ್ಷ್ಯದಿಂದಾನೇ ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಬಹಳ ದುಃಖದಿಂದ ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದಾದ ನಂತರ ಭಾರತ ಯಾವಾಗ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತೋ ಮತ್ತು 3 ಸೇನಾ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಬಿಟ್ರು, ಫ್ರೀ ಹ್ಯಾಂಡ್ ಕೊಟ್ಬಿಟ್ರು, ಅಲ್ಲಿಗೆ ಯುದ್ಧ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ಬಹಳಷ್ಟು ಅಂದರೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಯುದ್ಧ ಬೇಕಾ ಪಾಕಿಸ್ತಾನದ ವಿರುದ್ಧ? ಯುದ್ಧ ಯಾಕೆ ಬೇಕು? ಯಾರು ಈ ದಾಳಿಯನ್ನ ಮಾಡಿದ್ರೋ, ದಾಳಿಗೆ ಯಾರು ಪ್ರೇರೇಪಣೆ ಕೊಟ್ಟರೋ ಅಂಥವರ ವಿರುದ್ಧ ಕ್ರಮ ಆಗಬೇಕು, ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆಗಲಿ. ಆದರೆ ಯುದ್ಧ ಬೇಡ, ಯುದ್ಧ ಮಾಡಿದರೆ ಭಾರತಕ್ಕೆ ಲಾಭ ಇಲ್ಲ, ಹಾಗಾಗಿ ಯುದ್ಧ ಬೇಡ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಾತನಾಡ್ಕೊಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈಗ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ.